ಹುಸಿ ಬಾಂಬ್ ಕೇಸ್ನಲ್ಲಿ ಟೆಕ್ಕಿ ರೆನೆ ಜೋಶಿಲ್ಡಾ ಬಂಧನ ಪ್ರಕರಣ. ಸೈಬರ್ ಕ್ರೈಮ್ ಪೊಲೀಸರಿಂದ ತನಿಖೆ ತೀವ್ರಗೊಂಡಿದೆ. ವಿಚಾರಣೆಯ ವೇಳೆ ಸ್ಫೋಟಕ ಸಂಗತಿಗಳನ್ನು ಈಕೆ ಬಯಲು ಮಾಡಿದ್ದಾಳೆ. ಟೆಕ್ನಿಕಲ್ ಅಂಡ್ ಸಾಫ್ಟ್ವೇರ್ ಪರಿಣಿತೆಯಾಗಿದ್ದಂತಹ ಜೋಶಿಲ್ಡಾ ಗೂಗಲ್ನಿಂದ ಶಾಲೆ ಕಾಲೇಜು ಮೇಲ್ ಐಡಿಯನ್ನ ಸಂಗ್ರಹ ಮಾಡ್ತಾ ಇದ್ಲು. ಕಾಲೇಜ್ ಬ್ಯಾಕ್ಗ್ರೌಂಡ್ ನೋಡಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ಲು. ಪ್ರತಿಷ್ಠಿತ ಶಾಲಾ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ಲು. ಬಳಿಕ ಹುಸಿ ಬಾಂಬ್ ಬೆದರಿಕೆಯನ್ನ ಇಮೇಲ್ ಮೂಲಕ ರವಾನೆ ಮಾಡ್ತಾ ಇದ್ಲು. ಸಾಕಷ್ಟು ಕಾಲೇಜುಗಳು ಮತ್ತು ಶಾಲೆಗಳು ಈಕೆಯ ಟಾರ್ಗೆಟ್ ಲಿಸ್ಟ್ನಲ್ಲಿ ಇದ್ವು. ಮೊದಲಿಗೆ ಗೂಗಲಲ್ಲಿ ಎಲ್ಲವನ್ನ ಕೂಡ ಸರ್ಚ್ ಮಾಡ್ತಾ ಇದ್ಲು. ಹೆಸರಾಂತ ಶಾಲಾ ಕಾಲೇಜುಗಳನ್ನು ಲಿಸ್ಟ್ ಮಾಡಿ ಆ ಕಾಲೇಜುಗಳಿಗೆ ಶಾಲೆಗಳಿಗೆ ಇಮೇಲ್ ಮುಖೇನವಾಗಿ ಹುಸಿ ಬಾಂಬ್ ಬೆದರಿಕೆಯನ್ನು ಹಾಕ್ತಾ ಇದ್ಲು. ಆ ಇಮೇಲನ್ನು ಕೂಡ ಗೂಗಲ್ ಮೂಲಕನೇ ಆಕೆ ಕಲೆಕ್ಟ್ ಮಾಡ್ತಾ ಇದ್ಲು. ವಿಪಿಎನ್ ಬಳಸಿ ಹೊಸ ಇಮೇಲ್ ಐಡಿಯನ್ನು ಸೃಷ್ಟಿಸ್ತಾ ಇದ್ದಂತಹ ಟೆಕ್ಕಿ ಪ್ರತಿ ಬಾರಿ ಹೊಸ ಐಡಿಯನ್ನು ಕ್ರಿಯೇಟ್ ಮಾಡಿ ಬೆದರಿಕೆ ಮೇಲನ್ನು ಕಳಿಸ್ತಾ ಇದ್ಲು. ಜೊತೆಗೆ ಸೈಬರ್ ವಂಚಕರು ಬಳಸುವಂತಹ ವೆಬ್ಸೈಟ್ ಅನ್ನ ಬಳಕೆ ಮಾಡ್ತಾ ಇದ್ಲು. ಟಾರ್ ಬ್ರೌಸರ್, ಡಾರ್ಕ್ ವೆಬ್ ಮೂಲಕ ಮೇಲ್ ರವಾನೆ ಮಾಡ್ತಾ ಇದ್ಲು. ಪಕ್ಕಾ ಪ್ಲಾನ್ ಮಾಡಿ ದೇಶದ ಹಲವು ಶಾಲೆಗಳಿಗೆ ಇಮೇಲ್ ಅನ್ನ ಈಕೆ ಕಳಿಸ್ತಾ ಇದ್ಲು. ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶವನ್ನ ಈಕೆ ರವಾನೆ ಮಾಡ್ತಾ ಇದ್ಲು. ಪೊಲೀಸರು ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿ ಈಕೆಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆಕೆಯ ಖತರ್ನಾಕ್ ಬುದ್ಧಿ ಹೇಗಿತ್ತು ಅನ್ನೋದು ಬೆಳಕಿಗೆ ಬಂದಿದೆ. ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ್ರೂ ಕೂಡ ಈಕೆ ಸಿಕ್ಕಿ ಬಿದ್ದಿದ್ದೇ ರೋಚಕ. ಅಹಮದಾಬಾದ್ ಖಾಕಿಗೆ ರೆನೆ ಜೋಶಿಲ್ಡಾ ಸಿಕ್ಕಿದ್ದೇ ರೋಚಕ ಕಥೆ. ಪ್ರತಿ ಬಾರಿ ನಕಲಿ ಖಾತೆಯ ಮೂಲಕ ಇಮೇಲ್ ರವಾನೆ ಮಾಡ್ತಾ ಇದ್ಲು. ಬೇರೆ ಬೇರೆ ಡಿವೈಸ್ಗಳಿಂದ ಇಮೇಲ್ ರವಾನೆ ಆಗ್ತಾ ಇತ್ತು. ಒಮ್ಮೆ ಮಾಡಿದ ಎಡವಟ್ಟಿನಿಂದ ಯುವತಿ ಬಲೆಗೆ ಬೀಳ್ತಾಳೆ. ಒಂದೇ ಡಿವೈಸ್ನಲ್ಲಿ ನಕಲಿ ಖಾತೆ ಮತ್ತು ಅಸಲಿ ಖಾತೆ ಬಳಕೆಯಾಗಿದೆ. ಒಂದೇ ಡಿವೈಸ್ನಿಂದ ಲಾಗಿನ್ ಲಾಗೌಟ್ ಆಗಿದ್ಲು. ಈ ಒಂದು ಎಡವಟ್ಟಿನಿಂದಾಗಿ ಈಕೆ ಪೊಲೀಸರಿಗೆ ಸಿಕ್ಕಾಕೊಳ್ತಾಳೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಈಕೆ ಯಾವೆಲ್ಲ ರೀತಿಯ ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ಲು, ಆಕೆ ಎಷ್ಟು ಟೆಕ್ನಿಕಲಿ ಬುದ್ಧಿವಂತೆ ಆಗಿದ್ಲು ಅನ್ನೋದು ಗೊತ್ತಾಗಿದೆ. ಆಕೆ ಮಾಡಿದಂತಹ ಒಂದು ಎಡವಟ್ಟೆ ಆಕೆ ತಗ್ಲಾಕೊಳ್ಳೋ ರೀತಿಯೂ ಕೂಡ ಮಾಡಿದೆ. ಹೇಗೆ ನಡೀತು ಈಕೆಯ ಬಂಧನ ಕಾರ್ಯಾಚರಣೆ ಶಿವಪ್ರಸಾದ್? ಮಧುಶ್ರೀ, ಸಾಮಾನ್ಯವಾಗಿ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗ್ತಕ್ಕಂತ ಆರೋಪಿಗಳೇನಿದ್ದಾರೆ ಅವರು ಸಾಕಷ್ಟು ನುರಿತ ಪರಿಣಿತಿಯನ್ನ ಪಡೆದಿರ್ತಾರೆ. ಅಂದ್ರೆ ಈಕೆ ಬಹುಶಃ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಕೆ ಸ್ವತಃ ಟೆಕ್ಕಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಪತ್ತೆಯಾಗದೇ ಇರತಕ್ಕಂಥ ರೀತಿಯಲ್ಲಿ ಡಾರ್ಕ್ ವೆಬ್ ಗಳನ್ನ ಮೂಲಕ ಬಳಸ್ಕೊಂಡು ಮೇಲನ್ನ ಮಾಡ್ಬೇಕು ಅನ್ನೋದನ್ನ ಕರಗತ ಮಾಡ್ಕೊಂಡಿರ್ತಾಳೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಈಕೆ ಇದೇ ರೀತಿಯ ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು. ದೇಶಾದ್ಯಂತ 30ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಆರೋಪಿತ ಆಗಿರ್ತಕ್ಕಂಥ ಈಕೆ ತನ್ನ ಪ್ರಿಯಕರನನ್ನ ಲಾಕ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಆತನ ಹೆಸರಿನಲ್ಲೇ ಮೇಲನ್ನ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಎಷ್ಟೇ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿದ್ರು ಕೂಡ ಯಾವುದೇ ಆರೋಪಿಗಳಾಗಿದ್ರು ಕೂಡ ಸಣ್ಣ ಕ್ಲೂ ಅನ್ನ ಬಿಟ್ಕೊಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅದೇ ರೀತಿಯ ಕ್ಲೂಗಳನ್ನ ಆಧರಿಸಿ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಚಾಣಕ್ಯ ಅಧಿಕಾರಿಗಳು ಈಕೆಯನ್ನ ಈಗಾಗಲೇ ಕೆಟ್ಟಾಗೆ ಕೆಡವಿರ್ತಕ್ಕಂಥದ್ದು. ಅಂದ್ರೆ ಸೈಬರ್ನ ಈ ರೀತಿಯ ಕ್ರೈಮ್ ಕೇಸ್ಗಳನ್ನ ಡೀಲ್ ಮಾಡೋದಕ್ಕೆ ಅಂತಾನೆ ಎಕ್ಸ್ಪರ್ಟ್ ಅಧಿಕಾರಿಗಳಿರ್ತಾರೆ. ಅವರು ಇದನ್ನ ಎಕ್ಸ್ಪರ್ಟ್ ಈಗಾಗಲೇ ಬಯಲಿಗೆ ಎಳೆದಿರ್ತಕ್ಕಂಥದ್ದು. ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು ಕೂಡ ಈಕೆ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು ಸಾಕಷ್ಟು ರೋಚಕತೆಯಿಂದ ಕೂಡಿರ್ತಕ್ಕಂಥದ್ದು. ಅಹಮದಾಬಾದ್ ಪೊಲೀಸರಿಗೆ ಮೊದಲಿಗೆ ರೆನೆ ಜೋಶಿಲ್ಡಾ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಆದ್ರೆ ಪ್ರತಿ ಬಾರಿ ನಕಲಿ ಅಕೌಂಟ್ಗಳಿಂದ ಏನ್ ಈಕೆ ಇಮೇಲ್ ಅನ್ನ ರವಾನೆ ಮಾಡ್ತಿದ್ಲು, ಬೇರೆ ಬೇರೆ ಡಿವೈಸ್ ಗಳನ್ನ ಬಳಕೆಯನ್ನ ಮಾಡ್ತಿದ್ಲು ಅಂತ ಹೇಳಿ. ಆದ್ರೆ ಒಮ್ಮೆ ಮಾಡಿದಂತ ಎಡವಟ್ಟು ಅಂದ್ರೆ ಲಾಗಿನ್ ಮತ್ತು ಲಾಗೌಟ್ ಆಗುವಂತ ವೇಳೆಯಲ್ಲಿ ಒಂದೇ ಡಿವೈಸ್ ಅನ್ನ ಬಳಕೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ನಕಲಿ ಅಕೌಂಟ್ ಮತ್ತು ಒರಿಜಿನಲ್ ಅಕೌಂಟ್ ನ ಲಾಗಿನ್ ಮತ್ತು ಲಾಗೌಟ್ ಗಳನ್ನ ಮೊದಲಿಗೆ. ಓಕೆ, ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ.